ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರು ಮತ್ತು ಚೆನ್ನೈ ನಡುವಿನ ಪಂದ್ಯಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಇದೀಗ ಆರ್ಸಿಬಿ ಗೆಲುವಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಆರ್ಸಿಬಿ ಅಭಿಮಾನಿಗಳು ಪೂಜೆ ನೆರವೇರಿಸಿದ್ದಾರೆ. ಮಳೆಯಿಂದ ಪಂದ್ಯ ರದ್ದಾಗಬಾರದು, ಚೆನ್ನೈ ವಿರುದ್ಧ ಆರ್ಸಿಬಿ ವಿಜಯ ಸಾಧಿಸಲಿ ಎಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನಂತರ ದೊಡ್ಡ ಗಣಪತಿ ದೇವಸ್ಥಾನದ ಎದುರು ಪ್ರಸಾದ ವಿತರಿಸುವ ಮೂಲಕ ತಂಡದ ಪರ ಪ್ರಾರ್ಥನೆ ಮಾಡಿದ್ದಾರೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಆರ್ಸಿಬಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ. 101 ತೆಂಗಿನಕಾಯಿ ಕುಂಬಳಕಾಯಿ ಒಡೆದು ಅಭಿಮಾನಿಗಳು ಆಟಗಾರರ ದೃಷ್ಟಿ ತೆಗೆದಿದ್ದಾರೆ. ಗೆದ್ದು ಬಾ ಆರ್ಸಿಬಿ ಎಂದು ಬೋರ್ಡ್ ಹಿಡಿದು ಘೋಷಣೆ ಕೂಗಿದ್ದಾರೆ. ಸಾಕಷ್ಟು ಮಹತ್ವ ಪಡೆದುಕೊಂಡಿರುವ ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯಕ್ಕೂ ಮುನ್ನ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಜೊತೆಗೆ ಸಿಎಸ್ಕೆ ಫ್ಯಾನ್ಸ್ ಟೆನ್ಷನ್ ಆಗೋದು ಗ್ಯಾರಂಟಿ. ಶನಿವಾರದ ಪಂದ್ಯದಲ್ಲಿ ಆರ್ಸಿಬಿ ಪರ ಸ್ಫೋಟಕ ಬ್ಯಾಟರ್ ಗ್ಲೆನ್ ಮ್ಯಾಕ್ಸ್ವೆಲ್ ಆಡುವುದು ಬಹುತೇಕ ಖಚಿತವಾಗಿದೆ. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಈವರೆಗೆ ಮ್ಯಾಕ್ಸ್ವೆಲ್ ಅದ್ಭುತ ಪ್ರದರ್ಶನ ತೋರಿದ್ದಾರೆ. ಅಲ್ಲದೆ ಆರ್ಸಿಬಿಗೆ ಟಾರ್ಗೆಟ್ ಬೆನ್ನಟ್ಟುವ ಅವಕಾಶ ಸಿಕ್ಕರೆ ಚೇಸಿಂಗ್ ಅನ್ನ ಬೇಗನೆ ಮಾಡಬೇಕಿರೋದ್ರಿಂದ ಇಲ್ಲಿ ಮ್ಯಾಕ್ಸ್ವೆಲ್ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಹೀಗಾಗಿ ಪ್ಲೇಯಿಂಗ್ 11ಗೆ ಮ್ಯಾಕ್ಸಿ ಕಂಬ್ಯಾಕ್ ಮಾಡಲಿದ್ದಾರೆ ಎನ್ನಲಾಗಿದೆ. ಮೇ 18ರಂದು ಬೆಂಗಳೂರಿನಲ್ಲಿ ಮಹಾಯುದ್ಧ ನಡೆಯಲಿದೆ. ಆರ್ಸಿಬಿ ಸಿಎಸ್ಕೆ ಮ್ಯಾಚ್ ಅಂದ್ರೇನೆ ಫ್ಯಾನ್ಸ್ಗೆ ಕ್ರೇಜ್. ಮತ್ತೊಂದು ಕಡೆ ಧೋನಿಗೆ ಬೆಂಗಳೂರಿನಲ್ಲಿ ಇದೇ ಲಾಸ್ಟ್ ಮ್ಯಾಚ್. ಇದರಿಂದ ಫ್ಯಾನ್ಸ್ ಹೇಗಾದ್ರೂ ಮಾಡಿ ಈ ಪಂದ್ಯವನ್ನು ಸ್ಟೇಡಿಯಂನಲ್ಲೇ ನೋಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ಈ ಬಿಗ್ ಮ್ಯಾಚ್ನ ಟಿಕೆಟ್ಗಾಗಿ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆನ್ಲೈನ್ನಲ್ಲಿ ಟಿಕೆಟ್ಗಳು ಹಾಟ್ ಕೇಕ್ನಂತೆ ಸೋಲ್ಡ್ ಔಟ್ ಆಗಿವೆ. ಚೆನ್ನೈನಿಂದ ಬೆಂಗಳೂರು ಕಡೆ ಫ್ಯಾನ್ಸ್ ದಂಡೆತ್ತಿ ಬರ್ತಿದ್ದಾರೆ. 2500 ಬೆಲೆಯ ಟಿಕೆಟ್ 10,000ಕ್ಕೂ ಹೆಚ್ಚು ಬೆಲೆಗೆ ಮಾರಾಟವಾಗ್ತಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಎರಡೂ ತಂಡಗಳು ಪ್ಲೇ ಆಫ್ ರೇಸ್ನಲ್ಲಿದ್ದು ಈ ಪಂದ್ಯವನ್ನು ನಾಕೌಟ್ ಎಂದೇ ಪರಿಗಣಿಸಲಾಗ್ತಾ ಇದೆ. ಇದರ ಮಧ್ಯೆ ಸಿಎಸ್ಕೆ ಸ್ಟಾರ್ ಆಟಗಾರ MS ಧೋನಿ ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ಗೆ ಸರ್ಪ್ರೈಸ್ ಎಂಟ್ರಿ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ರೂಮ್ಗೆ ಬಂದು ಧೋನಿ ಚಹಾ ಕೇಳಿದ್ದಾರೆ. ಆಗ ಆರ್ಸಿಬಿ ಸಿಬ್ಬಂದಿ ಅವರಿಗೆ ಪ್ರೀತಿಯಿಂದಲೇ 1 ಕಪ್ ಚಹಾ ನೀಡಿದ್ದಾರೆ. ಧೋನಿ ಅವರ ಈ ವಿಡಿಯೋ ನೋಡಿ ಕೊಹ್ಲಿ ಮತ್ತು ಧೋನಿ ಅಭಿಮಾನಿಗಳು ತುಂಬಾ ಖುಷಿ ಪಟ್ಟಿದ್ದಾರೆ. ಕಿಂಗ್ ಕೊಹ್ಲಿ ಆರ್ಸಿಬಿ ಇನ್ಸೈಡರ್ ಡ್ಯಾನಿಶ್ ಸೇಠ್ ಜೊತೆ ಮಾತನಾಡಿದ್ದಾರೆ. ಈ ವೇಳೆ ಡ್ಯಾನಿಶ್ ಅವರು ಮಗ ಹೇಗಿದ್ದಾನೆ ಎಂದು ವಿರಾಟ್ ಕೊಹ್ಲಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ವಿರಾಟ್ ಮಗ ಆರೋಗ್ಯವಾಗಿದ್ದಾನೆ ಎಂದಿದ್ದಾರೆ. ಆ ಬಳಿಕ ಮಗಳ ಬಗ್ಗೆ ಕೇಳಿದ್ದಾರೆ. ಮಗಳು ಬ್ಯಾಟ್ ತೆಗೆದುಕೊಂಡು ಸ್ವಿಂಗ್ ಮಾಡ್ತಾಳೆ, ಅವಳಿಗೆ ಅದು ಇಷ್ಟ, ಅಂತಿಮವಾಗಿ ಅವಳ ಆಯ್ಕೆ ಎಂದಿದ್ದಾರೆ. ವಿರಾಟ್ ಕೊಹ್ಲಿ ನೀಡಿರೋ ಈ ಹೇಳಿಕೆ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಭರ್ಜರಿ ಚರ್ಚೆ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಅವರು ಮಗಳನ್ನ ಕ್ರಿಕೆಟರ್ ಮಾಡ್ತಾರೆ ಎಂದು ಫ್ಯಾನ್ಸ್ ಖುಷಿ ಪಡ್ತಿದ್ದಾರೆ. ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಗುಜರಾತ್ ಟೈಟಾನ್ಸ್ ನಡುವಿನ ಪಂದ್ಯ ಕೂಡ ಮಳೆಗೆ ಬಲಿಯಾಯಿತು. ಭಾರಿ ಮಳೆಯಿಂದಾಗಿ ಟಾಸ್ ಕೂಡ ಕಾಣದೆ ಮ್ಯಾಚ್ ಕ್ಯಾನ್ಸಲ್ ಆಯಿತು. ಹೀಗಾಗಿ ಎರಡೂ ತಂಡಗಳಿಗೂ ಒಂದೊಂದು ಪಾಯಿಂಟ್ಸ್ ಸಿಕ್ಕಿದೆ. 1 ಪಾಯಿಂಟ್ಸ್ ಪಡೆದ ಸನ್ ರೈಸರ್ಸ್ ಅಧಿಕೃತವಾಗಿ ಪ್ಲೇ ಆಫ್ ಪ್ರವೇಶಿಸಿದೆ. ಸನ್ ರೈಸರ್ಸ್ ಹೈದರಾಬಾದ್ 13 ಪಂದ್ಯಗಳಲ್ಲಿ 15 ಪಾಯಿಂಟ್ಸ್ ಪಡೆದು ಟಾಪ್ 4ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದೆ. ಗುಜರಾತ್ ಟೈಟಾನ್ಸ್ ಈ ಬಾರಿ ಐಪಿಎಲ್ನಲ್ಲಿ ಅದೃಷ್ಟ ಕೈಕೊಟ್ಟಿದೆ ಅಂತಾನೆ ಹೇಳಬೇಕು. ಲಾಸ್ಟ್ ಮ್ಯಾಚ್ ಕೂಡ ಮಳೆಗೆ ಬಲಿಯಾದರೆ ನಿನ್ನೆಯ ಪಂದ್ಯ ಕೂಡ ಮಳೆ ಕಾರಣದಿಂದಾಗಿ ರದ್ದಾಯಿತು. ಜಿಟಿ ತಂಡವನ್ನ ಟೂರ್ನಿಂದ ಮಳೆಯೇ ಹೊರದಬ್ಬಿದ್ದು ಅಂದ್ರೂ ತಪ್ಪಾಗಲ್ಲ. ನಿನ್ನೆ ರಾತ್ರಿ ಪಂದ್ಯ ಮಳೆಯಿಂದ ಕ್ಯಾನ್ಸಲ್ ಆಗಿದ್ರಿಂದ ಗುಜರಾತ್ 14 ಪಂದ್ಯಗಳಲ್ಲಿ 12 ಅಂಕಗಳೊಂದಿಗೆ ಟೂರ್ನಿಗೆ ವಿದಾಯ ಹೇಳಿತು. ಮುಂಬೈ ಇಂಡಿಯನ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಇವತ್ತು ಸೆಣಸಾಟ ನಡೆಯಲಿದೆ. ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ. ತವರಿನಲ್ಲಿ ನಡೆಯುವ ಕೊನೆ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗೆಲ್ಲುವ ಮೂಲಕ ಟೂರ್ನಿಗೆ ವಿದಾಯ ಹೇಳುತ್ತಾ ಎಂಬ ನಿರೀಕ್ಷೆ ಫ್ಯಾನ್ಸ್ಗಿದೆ. ಯಾಕಂದ್ರೆ 5 ಬಾರಿಯ ಚಾಂಪಿಯನ್ ಮುಂಬೈ ಈಗಾಗಲೇ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಮುಂಬೈ ಇಂಡಿಯನ್ಸ್ ತಂಡ 13 ಪಂದ್ಯಗಳಲ್ಲಿ ಕೇವಲ 4 ಗೆಲುವುಗಳೊಂದಿಗೆ 8 ಅಂಕಗಳನ್ನು ಪಡೆದಿದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ. ಹೀಗಾಗಿ ಈ ಸೀಸನ್ನ ಕೊನೆ ಗೆಲುವಿನ ಮೂಲಕ ತವರಿನ ಅಭಿಮಾನಿಗಳಿಗೆ ಖುಷಿ ನೀಡಲು ಮುಂಬೈ ಟೀಮ್ ಸ್ಟ್ರಾಟಜಿ ಮಾಡಿಕೊಂಡಿದೆ. ಸತತ ಸೋಲಿನ ಸುಳಿಯಲ್ಲಿ ಸಿಲುಕಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿ ಐಪಿಎಲ್ ಟೂರ್ನಿಯಲ್ಲಿ ಮೊದಲ ತಂಡವಾಗಿ ಹೊರಬಿದ್ದಿರೋದೇ ಮುಂಬೈ ಇಂಡಿಯನ್ಸ್ ಮಾಡಿರೋ ಈ ಬಾರಿಯ ಸಾಧನೆ. ಇದೀಗ ಲಾಸ್ಟ್ ಪ್ಲೇಸ್ ಬಂದ ಮೇಲೆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ಗೆ ಬುದ್ಧಿ ಬಂದಿರಬೇಕು. ಲಾಸ್ಟ್ ಮ್ಯಾಚ್ನಲ್ಲಾದರೂ ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ ಆಗಲಿ ಅಂತ ಬಯಸ್ತಾ ಇದೆ. ಆದರೆ ಫ್ರಾಂಚೈಸಿ ರೋಹಿತ್ ಶರ್ಮಾಗೆ ಮತ್ತೆ ಕ್ಯಾಪ್ಟನ್ಸಿ ನೀಡಲು ಮುಂದಾದರೂ ಕೂಡ ಮುಂಬೈ ಇಂಡಿಯನ್ಸ್ನಲ್ಲಿರುವ ವಿದೇಶಿ ಆಟಗಾರರು ಹಾಲಿ ನಾಯಕ ಹಾರ್ದಿಕ್ ಪಾಂಡ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರಂತೆ. ಇದರಿಂದಾಗಿ ಮುಂಬೈ ಟೀಮ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈ ಸೀಸನ್ ಪೂರ್ತಿ ಬಯಲಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ಕೂಡ ಗೆಲುವಿನೊಂದಿಗೆ ವಿದಾಯ ಹೇಳುವ ನಿರೀಕ್ಷೆಯಲ್ಲಿದೆ. ಈಗಾಗಲೇ ಲಕ್ನೋ ಟೀಮ್ ಬಹುತೇಕ ಟಾಪ್ 4ರಿಂದ ಔಟ್ ಆಗಿದೆ. ಲಕ್ನೋ ತಂಡ 13 ಪಂದ್ಯಗಳಿಂದ 6 ಗೆಲುವುಗಳೊಂದಿಗೆ 12 ಅಂಕಗಳನ್ನು ಹೊಂದಿದೆ. ಆಡಿದ ಕೊನೆ 3 ಪಂದ್ಯಗಳಲ್ಲಿ ಸೋತಿದ್ದೇ ಲಕ್ನೋ ಟೀಮ್ನ ಸಾಧನೆ. ಕ್ಯಾಪ್ಟನ್ KL ರಾಹುಲ್ ಕೂಡ ಪದೇ ಪದೇ ಫೇಲ್ಯೂರ್ ಆಗ್ತಿದ್ದಾರೆ. ಇವತ್ತಾದರೂ ಕನ್ನಡಿಗ KL ರಾಹುಲ್ ತನ್ನ ಮೇಲೆ ಬಂದಿರೋ ಕಳಪೆ ಫಾರ್ಮ್ ಎಂಬ ಹಣೆಪಟ್ಟಿಯಿಂದ ಹೊರ ಬರ್ತಾರೋ ಅನ್ನೋ ನಿರೀಕ್ಷೆ ಕನ್ನಡಿಗರದ್ದು. ಇವಿಷ್ಟು ಇವತ್ತಿನ IPL ರೌಂಡಪ್ ಸುದ್ದಿಗಳು. ನಮಸ್ಕಾರ.